ನಮಸ್ಕಾರ ಆಚಾರ್ಯ. ನಮಸ್ಕಾರ. ಸುಖಮಜಮನಪಾಜಂ ಮುಕ್ತುಪಾಜಂ ಗೃಹಜಮಹಮಮೇಜಂ ಧ್ಯೇಜಮಂನಾಜಗೇಜಂ ಸದಜಮ ಸದಜೇಜಂ ಶ್ರೀಸಹಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ವಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯ ಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹ ಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವ ಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಂ ಉತ್ಪಾದ್ಯ ಅತ್ಯಕ್ತದೆ ಹಸ್ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಜಾ ಸ್ವಜಮಂತರಾಜ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಇಲ್ಲಿವರೆಗೆ ಬಳಿತ್ಥ ಸೂಕ್ತದ ಅರ್ಥವನ್ನ ನೋಡ್ತಾ ಇದ್ವಿ. ಬಳಿತ್ಥ ಸೂಕ್ತ ಅದು ವಾದಿರಾಜರನ್ನೇ ಹೇಳ್ತಾ ಇರುವಂತಹ ಸೂಕ್ತ. ವಾದಿರಾಜರನ್ನೇ ಅನ್ನೋ ತಾತ್ಪರ್ಯ ಅವರನ್ನ ಬಿಟ್ಟಿಲ್ಲ ಆ ಸೂಕ್ತ, ವಾದಿರಾಜರನ್ನು ಹೇಳ್ತಾ ಇದೆ ಅಂತ ಅಭಿಪ್ರಾಯ. ಮಧ್ವಾಚಾರ್ಯನ ಹೇಳ್ತಾನೆ ಇದೆ, ವಾದಿರಾಜರನ್ನು ಹೇಳ್ತಾ ಇದೆ. ಅದರಲ್ಲಿ ಮೊದಲಿಗೆ ಕ್ಷಮಿಸಿ, ಅದು ಗ್ರೂಪ್ ಅಲ್ಲಿ ಹಾಕ್ತೀನಿ ಅಂತಂದ್ರಿ, ತಾವು ಬಂದಿಲ್ಲ ಆಚಾರ್ಯ. ಅದೇ ಅದು ಸ್ವಲ್ಪ ಪ್ರೂಫ್ ಕರೆಕ್ಷನ್ ಆಗ್ಬೇಕಾಗಿದೆ. ಸೊ ಅದನ್ನ ಪುಸ್ತಕನೇ ಮಾಡಿ ಪ್ರಕಟಣೆ ಮಾಡ್ತೀವಿ, ಅವಾಗಲೇ ಕ್ಲೀನ್ ಆಗಿ ಕೊಡ್ತೀವಿ. ಯಾಕಂದ್ರೆ ಮಧ್ಯಕ್ಕೆ ಸ್ವಲ್ಪ ಕರೆಕ್ಷನ್ಗಳಿದೆ, ಎಲ್ಲ ಮಾಡ್ಲಿಕ್ಕೆ ಸಮಯ ಆಗ್ತಾ ಇಲ್ಲ, ಅದಕ್ಕೆ. ಧನ್ಯವಾದಗಳು. ಈ ಬಳಿತ್ಥ ಸೂಕ್ತದ ಮೊದಲನೇ ಮಂತ್ರ ಏನಿದೆ, ಈ ಬಳಿತ್ಥ ತದ್ವಪುಷೇ ಧಾಯಿ ದರ್ಶತಂ, ಈ ಮಂತ್ರಕ್ಕೆ ಅರ್ಥ ಬರಲಿಲ್ಲ. ಅದು ಎಲ್ಲಿಂದ ಶುರು ಮಾಡಿದ್ದಾರೆ ಅಂದ್ರೆ, ಪಿತುಃ ಪರಮಾನ್ನೀಯತೆ ಅಂತ ಮಂತ್ರ ಬರುತ್ತೆ. ಯದಿ ಮನು ಪ್ರದಿವೋ ಮಧ್ವಾ ಆಧವೆ ಗುಹಾ ಸಂತಂ ಮಾತರಿಶ್ವಾ ಆ ಮಥಾಯತಿ ಅಂತ ಏನ್ ಮಂತ್ರ ಇದೆ, ಆ ಭಾಗಗಳನ್ನ ಅಲ್ಲಲ್ಲೇ ಜೋಡಿಸ್ಕೊಂಡು ಅದನ್ನ ಅರ್ಥೈಸ್ಕೊಳ್ಬೇಕು. ಅದು ನೆನ್ನೆ ದಿವಸ ಸ್ವಲ್ಪ ಬಂತು. ವಾದಿರಾಜರು ಭಗವಂತನ ಆಜ್ಞೆಯ ಪ್ರಕಾರ ಭೂಮಿಯಲ್ಲಿ ಅವತಾರ ಮಾಡಿ ತಾವು ಯಥಾಮತಿ ತಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟಕ್ಕೂ ತಾವು ಈ ಯುಕ್ತಿಮಲಿಕಾದಿ ಗ್ರಂಥಗಳನ್ನ ರಚನೆ ಮಾಡಿ ಎಲ್ಲರಿಗೂ ಅಂದ್ರೆ ಸಜ್ಜನರಿಗೆ ತತ್ವಜ್ಞಾನವನ್ನ ಕೊಟ್ಟಿದ್ದಾರೆ. ಅದು ಯಾವ ವಿಷಯದಲ್ಲಿ ಅಂದ್ರೆ ಮಧ್ವಾಚಾರ್ಯರ ಸೂತ್ರ ಭಾಷ್ಯ ವಿವರಣೆ ಆಗಬಹುದು, ಈ ರೀತಿಯ ಅನೇಕ ಸರ್ವಮೂಲ ಗ್ರಂಥಗಳ ಪ್ರಮೇಯಗಳನ್ನ ವಿಷಯಗಳನ್ನ ತಿಳಿಸಿದ್ದಾರೆ ಅಂತ. ಇದನ್ನ ಮಧ್ವ ಅಂದ್ರೆ ಮಧ್ವ ಅನ್ನೋ ಶಬ್ದ ವಾದಿರಾಜರನ್ನ ಹೇಳ್ತಾ ಇದೆ ಅಂತ ನೆನ್ನೆ ತಿಳಿಸಿ, ಮಧ್ವ ಆಧವೆ ಗುಹಾ ಸಂತಂ ಹೃದಯ ಗುಹೆಯಲ್ಲಿ ಇರುವಂತಹ ಆ ಪರಮಾತ್ಮನ ಬಗ್ಗೆ ಮಥನ ಚೆನ್ನಾಗಿ ಮಾಡಿದ್ದಾರೆ, ಮಥಾಯತಿ ಅಂತ. ಯಾಕೆಂದ್ರೆ ಅವರು ಮಥನ ಮಾಡಿದ್ದು ಯುಕ್ತಿ ಮಲ್ಲಿಕಾ ಗ್ರಂಥದಲ್ಲಿ ಒಂದು ಗೊತ್ತಾಗ್ತಾ ಇದೆ, ಮತ್ತೊಂದು ಸಾಪ್ತವೃಂದಾವನಾಖ್ಯಾನದಲ್ಲಿ ಗೊತ್ತಾಗ್ತಾ ಇದೆ. ಇದು
ಮಧ್ವ ಆಧವೆ, ಆಧವ ವಿಷಯದಲ್ಲಿದೆ ಭಗವಂತ ಸ್ವಾಮಿ ಅನ್ನೋ ವಿಷಯದಲ್ಲಿ ಚೆನ್ನಾಗಿ ಆ ಹರಿಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಿದ್ದಾರೆ ಅಂತ. ಇಷ್ಟು ಆ ಒಂದು ಭಾಗದ ಒಂದು ಅರ್ಥ ಬಂತು. ಇನ್ನು ಮುಂದೆ ಇವತ್ತಿನ ದಿವಸ ಇನ್ನೊಂದು ಭಾಗದ ಅರ್ಥವನ್ನು ನೋಡ್ತಾ ಇದೀವಿ. ಅಲ್ಲಿ ಮುಂದಿನ ಲೈನ್ ಬರೋದು ಅದಾದ್ಮೇಲೆ ಪ್ರಯತ್ಪೇತೋ ಪಾರಮಾನ್ನೀಯತೆ ಪರ್ಯಾ ಪೃಕ್ಷುಧೋ ವೀರುಧೋ ದಂಸೂರೋಹತಿ ಅಂತಿದೆಯಲ್ಲ, ಅಲ್ಲಿ ಪೃಕ್ಷುಧೋ ವೀರುಧೋ ದಂಸುರೋಹತಿ ಅಂತ ಶಬ್ದ ಇದೆ. ಇದರ ವಿವರಣೆ ಅಲ್ಲಿ ಪರಮಾನ್ನೀಯತೆ ಅನ್ನೋದು ಬಂತು. ಪರಮಾನ್ನೀಯತೆ ಪಿತುಹು ಅಂದ್ರೆ, ಈ ಪಿತುಹು ಅಂದ್ರೆ ತಂದೆ, ವಾದಿರಾಜರ ಸ್ವಾಮಿ ಅಂತಂದ್ರೆ ಭಗವಂತ ಸಾಕ್ಷಾತ್. ಆ ಭಗವಂತನಿಂದ ಹೇಗೆ ಇವರು ಪ್ರೇರಣೆಗೊಂಡ್ರೋ ಆ ರೀತಿ ಅವರು ಕಾರ್ಯಗಳನ್ನ ಮಾಡಿದ್ರು. ಪರಮಾನ್ನೀಯತೆ ಅಂತ ಅದನ್ನ ಚೆನ್ನಾಗಿ ಪ್ರೇರಣೆಗೊಂಡಿದ್ದಾರೆ. ಅದರ ತಕ್ಕ ಹಾಗೆ ಎಲ್ಲ ವಿಷಯಗಳನ್ನ ತಾವು ತಮ್ಮ ಗ್ರಂಥಗಳ ಮುಖಾಂತರ ತಿಳಿಸಿದ್ದಾರೆ ಅಂತ ಈ ಭಾಗದ ಅರ್ಥ ಆಯ್ತು. ಇವತ್ತು ಪೃಕ್ಷುಧೋ ವೀರುಧೋ ದಂಸು ರೋಹತಿ ಅಂತ ಈ 4 ಶಬ್ದಗಳ ಅರ್ಥ ಏನು, ಅದರ ಸ್ವಾರಸ್ಯವನ್ನ ನೋಡ್ತಾ ಇದೀವಿ. ಇಲ್ಲಿ ಪೃಕ್ಷುಧಃ ಅಂತ ಒಂದು ಶಬ್ದ ಬಂತು. ಪೃಕ್ಷುಧಃ ಅಂದ್ರೆ ಏನರ್ಥ? ಅಲ್ಲಿ ಪೃಕ್ಷುಧಃ, ಕ್ಷುತ್ ಅಂತ ಒಂದು ಶಬ್ದ ಇದೆ, ಪೃಕ್ಷುತ್ ಅಂತ 2 ಶಬ್ದ. ಕ್ಷುತ್ ಅಂದ್ರೆ ಹಸಿವು ಅಂತಾನೂ ಅರ್ಥ ಇದೆ. ಹಸಿವು ತುಂಬಾ ಪೀಡೆಯನ್ನು ಉಂಟು ಮಾಡುತ್ತೆ. ಹಸಿವಾಗ್ಬಿಟ್ರೆ ನಮಗೆ ತುಂಬಾ ಕಷ್ಟ. ಏನಾರು ತಿನ್ನೋವರೆಗೂ ಆ ಹಸಿವು ಬಾಧಿಸ್ತಾ ಇರುತ್ತೆ, ತುಂಬಾ ಪೀಡೆ ಕೊಡ್ತಾ ಇರುತ್ತೆ. ಇದು ಒಂದು. ಕ್ಷುತ್ ಅನ್ನೋ ಶಬ್ದಕ್ಕೆ ಹಸಿವು ಅಂತ ಅರ್ಥ ಇದೆ. ಅದನ್ನ ಶುದ್ಧ ಅಂತಾನೂ ಕರೀತಾರೆ. ಮ್ಯೂಟ್ ಮಾಡ್ಕೊಳ್ಳಿ. ಇದು ಶ್ಲೋಕದ ನಂಬರ್ ಏನಿಲ್ಲ, ಇದು ವಿವರಣೆ ಏನು ಆಗ್ತಾ ಇದೆ. ಬಳಿತ ಸೂಕ್ತದ ವಿವರಣೆ ಆಗ್ತಾ ಇದೆ. ಇಲ್ಲಿ ಪೃಕ್ಷುಧ ಅನ್ನೋಲ್ಲಿ 2 ಶಬ್ದ ಬಂತು. ಒಂದು ಪೃಕ್ ಮತ್ತೆ ಕ್ಷುದ್ಧ ಅಂತ ಶಬ್ದ. ಒಂದು ಕ್ಷುತ್ ಅಂದ್ರೆ ಹಸಿವು. ಹಸಿವು ತುಂಬಾ ನಮಗೆ ಪೀಡೆಯನ್ನು ಉಂಟು ಮಾಡುತ್ತೆ. ಅದೇ ತರ ಇನ್ನೊಂದಿದೆ, ಕ್ಷುತ್ ಅಂದ್ರೆ ಇನ್ನೊಂದು ಅರ್ಥ, ಈ ಖಡ್ಗಕ್ಕೆ ಯಾವ್ದು ನಮಗೆ ಹಿಂಸೆ ಕೊಡುತ್ತಲ್ಲ ಈ ಶಸ್ತ್ರಗಳು, ಅದಕ್ಕೆ ಕ್ಷುತ್ ಅಂತ. ಹಾಗಾದ್ರೆ ಈ ಶಸ್ತ್ರಾಸ್ತ್ರ ಏನಂದ್ರೆ ಬೇರೆಯವ್ರಿಗೆ ಹಿಂಸೆ ಕೊಡ್ಲಿಕ್ಕೆ ಪ್ರಸಿದ್ಧ. ಅದೇ ತರ ಇಲ್ಲೊಂದು ಖಡ್ಗದಂತೆ ಇದೆಯಂತೆ, ಇದು ಬೇರೆಯವ್ರಿಗೆ ಹಿಂಸೆ ಕೊಡತ್ತಂತೆ. ಅದರಲ್ಲೂ ಈ ವಾದ ಪ್ರತಿವಾದಕ್ಕೆ ಕೂತಾಗ ಈ ಮುಂದಿರುವಂತಹ ಪ್ರತಿವಾದಿಗಳು ಏನ್ ಪ್ರಶ್ನೆ ಕೇಳ್ತಾರಲ್ಲ, ಆ ಪ್ರಶ್ನೆಗಳೆಲ್ಲ ಯಾವ ತರ ಇತ್ತು ಅಂತಂದ್ರೆ ಅದು ಖಡ್ಗದಂತೆ ಇತ್ತಂತೆ. ಯಾರಿಗೆ? ವಾದಿರಾಜರ ಮುಂದೆ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾವಾಗ? ವಾಕ್ಯಾರ್ಥಕ್ಕೆ ಕೂತಾಗ ದೊಡ್ಡ ಸಭೆಯಲ್ಲಿ ಅವರ ಜೊತೆ ವಾದಕ್ಕೆ ಅಂತ ಬಂದಂತಹ ಯಾವ ಪ್ರತಿವಾದಿಗಳಿದ್ದಾರೆ ಅವರು ಒಂದೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಪೃತ್ ಕ್ಷುತ್ ಅಂತಿದೆಯಲ್ಲ, ಆ ಪೃತ್ ಅಂದ್ರೆ ಪ್ರಶ್ನೆಗಳು ಅಂತ ಅರ್ಥ. ಆ ಒಂದೊಂದು ಪ್ರಶ್ನೆಗಳು ಹೇಗಿದೆ, ಒಂದೊಂದು ಶಸ್ತ್ರಗಳಂತೆ ಇದೆ. ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಶಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾಗ ವಾದಿರಾಜರು ಏನ್ ಮಾಡಿದ್ರು, ಅದನ್ನ ಚೆನ್ನಾಗಿ ಖಂಡನೆ ಮಾಡಿದ್ರು. ನಮಗೆ ಅದಕ್ಕೆ ವಾದಿರಾಜ ಅನ್ನೋ ಹೆಸರು ನಮಗೆ ಗೊತ್ತಿದೆ. ಒಂದು ತಾತ್ಪರ್ಯದ ಮೊದಲಿಗೆ ಅವರು ತಿಳಿಸ್ತಾರೆ, ಅದು ಇನ್ನೊಂದು ಅರ್ಥದಲ್ಲಿ. ಇಲ್ಲಿ ಯಾವ ಅರ್ಥದಲ್ಲಿ ತಿಳಿಸಿದ್ದಾರೆ ಅಂದ್ರೆ ವಾದಿಗಳಿಗೆ ರಾಜನಂತೆ. ಅಂದ್ರೆ ಯಾವ ಪ್ರತಿವಾದಿಗಳ ಸಭೆಯಲ್ಲಿ ಪ್ರತಿವಾದಿಗಳು ವಾದಕ್ಕೆ ಅಂತ ಬಂದಾಗ ಆ ವಾದಿಗಳ ಮಧ್ಯದಲ್ಲಿ ಇವರು ರಾಜರಂತೆ ಶೋಭಿಸ್ತಾ ಇದ್ರು. ಅದಕ್ಕೆ ವಾದಿರಾಜರು ಅನ್ನೋ ಅರ್ಥ ಇದೆಯಲ್ಲ, ಆ ಅರ್ಥವನ್ನ ಇಟ್ಕೊಂಡು ಈ ಬಳಿತ ಸೂಕ್ತದ ಈ ಭಾಗದ ಅರ್ಥವನ್ನ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಪೃತ್ ಕ್ಷುಧ ಅಂದ್ರೆ ಖಡ್ಗದಂತೆ ಹರಿತವಾದ ಪ್ರಶ್ನೆಗಳನ್ನ ಪ್ರತಿವಾದಿಗಳು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದ್ ಹೇಗ್ ಕಾಣ್ತಾ ಇದೆ ಅಂದ್ರೆ ವೀರುಧ, ವೀರುತ್ತಿನಂತೆ ಅಂತ. ವೀರುಧ ಅಂದ್ರೆ ಸಂಸ್ಕೃತದಲ್ಲಿ ಬಳ್ಳಿಗಳಿಗೆ ವೀರುತ್ ಅಂತ ಕರೀತಾರೆ, ವೀರುಧ ಅಂತ. ಅದರಲ್ಲೂ ವಿಶೇಷವಾಗಿ ಮತ್ತೆ ಮತ್ತೆ ಆ ಬಳ್ಳಿಗಳು ಒಂದು ತುಂಡು ಮಾಡಿದ್ರೆ ಇನ್ನೊಂದು ಬೆಳೀತಾ ಇರುತ್ತೆ. ಆ ಬಳ್ಳಿಗಳನ್ನ ನೋಡ್ತೀವಿ ಎಲ್ಲ ಕಾಡಿನಲ್ಲಿ, ಬೇರೆ ಬೇರೆ ಕಡೆ ಏನ್ ಬಳ್ಳಿಗಳನ್ನ ನೋಡ್ತೀವಿ, ಒಂದ್ರ ಮೇಲೆ ಇನ್ನೊಂದು, ಒಂದ್ರ ಮೇಲೆ ಇನ್ನೊಂದು, ಹೀಗೆ ಬಳ್ಳಿಗಳೆಲ್ಲ ಬೆಳೆಯೋ ತರ ಇವರ ಪ್ರಶ್ನೆಗಳು ಕೂಡ ಹಾಗೆ ಬೆಳೀತಾ ಇದೆಯಂತೆ, ಬಳ್ಳಿಗಳ ತರ. ಯಾಕೆಂದ್ರೆ ಅಜ್ಞಾನವನ್ನ ಜನರಿಗೆ ಎಷ್ಟು ಹೋಗ್ತಿದ್ರು ಮತ್ತೆ ಏನೋ ಒಂದು ಅಜ್ಞಾನದಿಂದ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಅದು ವಾದಕ್ಕೆ ಕೂತಾಗ್ರಂತೂ ಒಂದ್ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಾರೆ, ಮತ್ತೇನೊಂದ್ ಪ್ರಶ್ನೆ ಕೇಳ್ತಾರೆ, ಮತ್ತಿನ್ನೊಂದ್ ಪ್ರಶ್ನೆ ಬರ್ತಾ ಇರತ್ತೆ. ಆದ್ರೆ ಅದೇ ವಿಷಯ ಕೇಳಿದ ವಿಷಯದಲ್ಲೇ ಮತ್ತಿನ್ನೊಮ್ಮೆ ಪ್ರಶ್ನೆ ಕೇಳ್ತಾ ಇರ್ತಾರೆ ವಾದಕ್ಕೆ ಕೂತಾಗ. ಆ ಎಲ್ಲಾ ಪ್ರಶ್ನೆಗಳನ್ನ ವಾದಿರಾಜರು ತಾವು ಏನ್ ಮಾಡಿದ್ರು ಅಂದ್ರೆ ತಮ್ಮ ದಂತಗಳಲ್ಲಿ ಹಾಕೊಂಡು ಅದನ್ನ ಖಂಡನೆ ಮಾಡಿದ್ರು ಅಂತ. ದಂತ ಅಂದ್ರೆ ಈಗ ನಾವೆಲ್ಲ ತಿಂತೀವಲ್ಲ, ತಿಂದಾಗ ಏನ್ ಮಾಡ್ತೀವಿ, ಹಲ್ಲಿನಿಂದ ಅದನ್ನ ಅಗದು ಜಿಗಿದು ಎಲ್ಲ ಮಾಡಿ ನಾವು ಭಕ್ಷಣವನ್ನ ಮಾಡ್ತೀವಿ, ತಿಂತೀವಿ. ಅದು ಕೊನೆಗೆ ಹೋಗಿ ಜೀರ್ಣ ಆಗತ್ತೆ, ಸರಿ. ಅದೇ ತರಹ
ವಾದಿರಾಜರು ಈ ಬಂದ ಪ್ರಶ್ನೆಗಳನ್ನೆಲ್ಲ ತಮ್ಮ ದಂತಗಳಲ್ಲಿ ಹಾಕಿ ಅದನ್ನ ಖಂಡನೆ ಮಾಡಿದ್ದಾರೆ ಅಂತ. ಏನರ್ಥ ಇದಕ್ಕೆ ಸರಿಯಾಗಿ ಗೊತ್ತಾಗ್ಲಿಲ್ವಲ್ಲ ಅಂದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ, ಈಗ ಎತ್ತು, ಹಸು ಇವೆಲ್ಲ ಏನ್ ಮಾಡುತ್ತೆ, ಅವುಗಳ ಆಹಾರ ಏನ್ ತಗೊಳ್ಬೇಕಾಗಿರುತ್ತೆ, ಹುಲ್ಲು ಇತ್ಯಾದಿಗಳನ್ನ, ಆ ಹುಲ್ಲನ್ನೆಲ್ಲ ತಗೊಳ್ಬೇಕಾದ್ರೆ ಚೆನ್ನಾಗಿ ಹಲ್ಲುಗಳಲ್ಲಿ ಹಾಕೊಂಡು ಚೆನ್ನಾಗಿ ಜಿಗಿದು ಅಗಿದು ಎಲ್ಲ ಮಾಡುತ್ತೆ. ಮಾಡಿ ಅದನ್ನು ಸಂಪೂರ್ಣವಾಗಿ ಆ ಹುಲ್ಲಿನ ರೂಪದಲ್ಲೇ ಇರಲ್ಲ ಅದು, ಆ ರೀತಿ ಜಗದು ಅದನ್ನ ಪೂರ್ಣ ಪರಿಹಾರ ಮಾಡತ್ತಲ್ಲ. ಹಾಗೆ ಬಲಿವರ್ಧದಂತೆ ಬಹಳ ಶ್ರೇಷ್ಠರಾದಂತಹ ವಾದಿರಾಜರು ಏನ್ ಮಾಡಿದ್ರು, ಇವರು ಪ್ರಶ್ನೆಗಳನ್ನೆಲ್ಲ ಚೂರು ಉಳಿದೇ ಇರೋ ಹಾಗೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ದಂಸು ರೋಹತಿ, ದಂಸು ಅಂದ್ರೆ ಇಲ್ಲಿ ದಂತಗಳು ಅಂತ ಅರ್ಥ, ಅಂದ್ರೆ ಹಲ್ಲುಗಳು. ಆ ಹಲ್ಲುಗಳಲ್ಲಿ ರೋಹತಿ ಅಂದ್ರೆ ಚೆನ್ನಾಗಿ ಆರೋಪಣೆ ಮಾಡಿ ಅಂತಂದ್ರೆ ಆ ಹುಲ್ಲುಗಳನ್ನು ಹೇಗೆ ಒಂದು ಬಲಿವರ್ಧ ಅಂದ್ರೆ ಎತ್ತು ತಗೊಂಡು ಆ ಹುಲ್ಲುಗಳನ್ನ ತನ್ನ ಹಲ್ಲಿನಿಂದ ಹೇಗೆ ಜಿಗಿದು ಅದನ್ನ ಪೂರ್ಣ ನಿಶೇಷವಾಗಿ ಇಲ್ಲದೆ ಇರೋ ತರ ಮಾಡುತ್ತೋ, ಹಾಗೆ ಇವರ ಪ್ರಶ್ನೆಗಳನ್ನು ವಾದಿರಾಜರು ತಾವು ನಿರಂತರವಾಗಿ ತಮ್ಮ ವಾಕ್ ಚಾತುರ್ಯದಿಂದ, ಅಂದ್ರೆ ದಂತ ಅಂದ್ರೆ ಹಲ್ಲು ಮತ್ತೆ ಒಳಗಡೆ ಬಾಯಿಂದ ಏನು ಶಬ್ದಗಳು ಹೊರಗೆ ಬರ್ತಾ ಇದೆ ಆ ದಂತಗಳ ಮುಖಾಂತರ, ಆ ಶಬ್ದಗಳಿಂದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಇದನ್ನ ಇಲ್ಲಿ ವರ್ಣಿಸಿದ್ದಾರೆ ಅಂತ ಇಲ್ಲಿ ಇದೊಂದು ವಿಷಯ. ಇದಾದ್ಮೇಲೆ ಇದರ ಬಗ್ಗೆ ಒಂದು ಘಟನೆಯನ್ನ ಹೇಳ್ತಾರೆ. ವೃತ್ತರತ್ನ ಸಂಗ್ರಹ ಗ್ರಂಥ ಇದೆ. ಆ ಗ್ರಂಥದಲ್ಲಿ ಮೊದಲನೇ ಪ್ರಬಂಧದಲ್ಲಿ ಮೊದಲನೇ ಭಾಗದಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ. ವಾದಿರಾಜನ ಹೆಸರು ನಿಜವಾಗ್ಲೂ ಸಾರ್ಥಕ. ಇದನ್ನ ಬಳಿತ ಸೂಕ್ತ ಹೀಗೆ ಸರಿಯಾಗಿ ವರ್ಣನೆ ಮಾಡಿದೆ. ಏನಂತ, ಬೇರೆಯವ್ರು ಕೇಳಿದ ಪ್ರಶ್ನೆಗಳನ್ನ ಈ ಹಸು ಅಥವಾ ಎತ್ತು ತಾನು ಕಡಿದು ಹೇಗೆ ಆ ಹಲ್ಲನ್ನ ಪೂರ್ಣ ಅಗದು ಜಿಗಿದು ಜೀರ್ಣ ಮಾಡ್ಬಿಡತ್ತೋ ಹಾಗೆ, ಅಂದ್ರೆ ಅದನ್ನ ಉಳಿದಿರೋ ಹಾಗೆ ಮಾಡುತ್ತೋ ಹಾಗೆ ಪ್ರಶ್ನೆಗಳನ್ನ ಖಂಡಿಸ್ತಾರೆ ಅನ್ಲಿಕ್ಕೆ ಒಂದು ಉದಾಹರಣೆ ಏನಂದ್ರೆ, ವಾದಿರಾಜರು ಅಂತ ಇವ್ರು ಯಾಕೆ ಹೆಸರು ಅನ್ಲಿಕ್ಕೆ ಅಲ್ಲೊಂದು ಶ್ಲೋಕ ಬರ್ದಿದೆ ವೃತ್ತರತ್ನ ಸಂಗ್ರಹದಲ್ಲಿ. ಆ ಶ್ಲೋಕ ಹೀಗಿದೆ: ನಿರ್ವಾತ ಚೇಷ್ಟನ ವೇಷ್ಟನ ಭೂಮೌ ಯಂ ನಮಂತಿ ಹಿ ವಾದಿನಃ ತಸ್ಯೈವ ವಾದಿರಾಜತ್ವಂ ಯುಕ್ತಂ ಅನ್ವರ್ಥಕಂ ಕ್ಷಿತೌ. ಭೂಮಿಯಲ್ಲಿ ವಾದಿರಾಜರು ಅನ್ನೋ ಹೆಸರಿದ್ರೆ ಅದು ಈ ವಾದಿರಾಜ ಗುರು ಸಾರ್ವಭೌಮರಿಗೆ ಅತ್ಯಂತ ಸಾರ್ಥಕ ಅಂತೆ. ಯಾಕೆ ಸಾರ್ಥಕ ಆಯ್ತು ಅಂದ್ರೆ, ವಾದಕ್ ಬರೋಂಥವ್ರೆಲ್ಲ ಅವ್ರಿಗೆ ಹೇಗ್ ನಮಸ್ಕಾರ ಮಾಡ್ತಾ ಇದ್ರು ಅಂದ್ರೆ, ನಮಸ್ಕಾರ ನೋಡಿದ ಪ್ರಕ್ರಿಯೆ ಏನಿದೆಯಲ್ಲ, ಆ ಪ್ರಕ್ರಿಯೆ ಮಾಡೋದನ್ನ ನೋಡಿದ್ರೆ ಅರ್ಥ ಆಗತ್ತಂತೆ ಇವ್ರು ವಾದಿರಾಜರು ಅಂತ. ಅಂದ್ರೆ ವಾದಿಗಳಲ್ಲಿ ರಾಜರ್ಥರ ಇವರು ಅಂತ. ಯಾಕೆ ಅಂದ್ರೆ, ಬರೋಂಥ ವಾದಿಗಳು ಸಾಮಾನ್ಯವಾಗಿ ಯುದ್ಧಕ್ಕೆ ಅಂತ ಬಂದಿರ್ತಾರೆ. ಅದೇ ನೇಗಾರ ಮಾಡಿ ವಾಗ್ಯುದ್ಧದಲ್ಲಿ ಸೋಲಿಸ್ಬಿಡ್ಬೇಕು ಅಂತ ಮಾತಾಡಿ. ಆದ್ರೆ ಬರೋಂಥ ವಾದಿಗಳು ಸೋಲ್ತಾರೆ. ಕೊನೆಗೆ ಸೋತಾದ್ಮೇಲೆ ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ರು. ನಮಸ್ಕಾರ ಮಾಡೋದು ಹೇಗೆ, ಈಗ ಏನಾಗತ್ತೆ, ನಾವು ಒಬ್ರ ಜೊತೆ ಜಗಳ ಆಡ್ಬೇಕಾದ್ರೆ ನಾವು ಸೋಲ್ ಒಪ್ಕೊಳ್ಬಾರ್ದು, ಏನಾದ್ರೂ ಮಾಡಿ ಅವ್ರು ಹೇಳಿದ್ದನ್ನ ನಾವು ಖಂಡಿಸ್ಬೇಕು. ಅದಕ್ಕೆ ಹೇಗೋ ಒಂದು ಮಾಡಿ ಅವ್ರನ್ನ ಖಂಡಿಸ್ತೀವಿ. ಅಥವಾ ನಾವೇ ಸೋತ್ ಬಿಟ್ವಿ ಅಂತ ಇಟ್ಕೊಳ್ಳಿ, ಸೋತ್ ಮೇಲೆ ಯಾರು ಶರಣಾಗತರಾಗಲ್ಲ, ಏನು ಇನ್ನೊಂದ್ಸರಿ ನೋಡೋಣ ಅಂತ ಹೊರಟೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ಹಾಗಾಗ್ಲಿಲ್ಲ. ವಾದಿರಾಜನ ಮುಂದೆ ಮಾತಾಡ್ಲಿಕ್ಕೆ ಬಂದವರು ಪೂರ್ಣ ತಮ್ಮನ್ನ ತಾವು ಅರ್ಪಿಸ್ಕೊಂಡು ಆಯ್ತು ನಾವು ಸೋತಿದ್ದೀವಿ ಅಂತ ಅಂದ್ರು. ಅಂದಾದ್ಮೇಲೆ ಅವ್ರು ಹೇಳಿದ ತತ್ವವನ್ನು ಒಪ್ಕೊಂಡ್ರು, ಆಯ್ತು ನೀವ್ ಹೇಳಿದ್ ಸರಿ ಅಂತ. ಆಮೇಲೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ಇದು ತುಂಬಾ ಅಪರೂಪ. ಹಾಗೆ ಪ್ರತಿವಾದಿಗಳು ಬಂದು ನಮಸ್ಕಾರ ಮಾಡೋದು ಅಂತ ಇರಲ್ಲ. ಆದ್ರೆ ವಾದಿರಾಜರ ವಿಷಯದಲ್ಲಿ ಹಾಗೆ ನಡೀತಾ ಇತ್ತಂತೆ ಅವರ ಕಾಲದಲ್ಲಿ. ಹಾಗಾದ್ರೆ ಹೇಗ್ ನಮಸ್ಕಾರ ಮಾಡ್ತಾ ಇದ್ರು? ನಾವ್ ಅನ್ಕೊಳ್ತೀವಿ ದಂಡವತ್ ನಮಸ್ಕಾರ ಮಾಡ್ತಾ ಇರಬಹುದು, ಸುಮ್ನೆ ಏನೋ ಕಾಟಾಚಾರಕ್ಕೆ ಸುಮ್ನೆ ಬಗ್ಗೆ ನಮಸ್ಕಾರ ಅಲ್ಲ, ಉದ್ದ ದೀರ್ಘವಾದ ನಮಸ್ಕಾರವನ್ನ ಬರುವಂತ ಪ್ರತಿವಾದಿಗಳು ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಅದರ ಒಂದು ಸ್ವಾರಸ್ಯ ಹೇಳಿದ್ದಾರೆ. ಏನಂದ್ರೆ, ನಿರ್ವಾತ ವೇಷ್ಟನಾಹ ವಾದಿನಃ ಅಂತ ಅವ್ರಿಗೆ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಏನಂದ್ರೆ, ವಾದಿಗಳು ನಮಸ್ಕಾರ ಮಾಡ್ತಾ ಭೂಮಿ ಮೇಲೆ ಬೀಳ್ತಾರೆ. ನಮಸ್ಕಾರ ಮಾಡಿದಾಗ ನಮ್ಮ ದೇಹಕ್ಕೂ ಭೂಮಿಗೂ ಮಧ್ಯದಲ್ಲಿ ಚೂರು ಗಾಳಿ ಸಂಚಾರಕ್ಕೂ ಅವಕಾಶ ಇರಬಾರ್ದಂತೆ, ಗಾಳಿ ಓಡಾಡ್ಲಿಕ್ಕೆ ಅವಕಾಶ ಇರಬಾರ್ದು. ಅಂದ್ರೆ ಅರ್ಥ ಏನು, ನಾವೀಗ ಏನಾದ್ರು ಒಂದು ವಸ್ತುನ ಹಿಂಗ್ ಗಟ್ಟಿಯಾಗಿ ಹಿಂಗ್ ಹಿಡ್ಕೊಂಡ್ರೆ ಮಧ್ಯದಲ್ಲಿ, ಅಥವಾ ಕೈಯನ್ನ ಚೆನ್ನಾಗಿ ಭದ್ರವಾಗಿ ಎರಡು ಕೈಯನ್ನ ಹೀಗೆ ಜೋಡಿಸ್ಕೊಂಡ್ರೆ ಮಧ್ಯದಲ್ಲಿ ಒಂದು ಚೂರು ಗಾಳಿನೂ ಹೋಗ್ಬಾರ್ದು ಅಂದ್ರೆ ಏನರ್ಥ? ಗಾಳಿನೂ ಹೋಗ್ತಾ ಇಲ್ಲ ಅಂದ್ರೆ ಎಷ್ಟು ಗಟ್ಟಿಯಾಗಿ ಕೈಯನ್ನು ಹಿಡ್ಕೊಂಡಿದ್ದಾರೆ ಅಂತ ಅರ್ಥ. ಹಾಗೆ ಭೂಮಿ ಮೇಲೆ ವಾದಿರಾಜರ ಮುಂದೆ ಪ್ರತಿವಾದಿಗಳು ವಾಕ್ಯಾರ್ಥಕ್ಕೆ ಬಂದವರು, ವಾದ ಮಾಡ್ಲಿಕ್ಕೆ ಬಂದವರು ಅಷ್ಟು ಗಟ್ಟಿಯಾಗಿ ಭೂಮಿಯಲ್ಲಿ ಹಿಂಗ್ ಹಿಡ್ಕೊಂಡು ನಮಸ್ಕಾರ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು.
ಚೂರು ಅವಕಾಶನೇ ಇಲ್ಲ ಗಾಳಿ ಹೋಗ್ಲಿಕ್ಕೆ ಆ ಕಡೆ ಈ ಕಡೆ. ಅಷ್ಟು ಭೂಮಿಯಲ್ಲಿ ಹೀಗೆ ಗಟ್ಟಿಯಾಗಿ ಹಿಂಗೆ ಹಿಡ್ಕೊಂಡು ಭೂಮಿಯನ್ನ ಅವರ ಪಾದದ ಹತ್ತಿರ ನಮಸ್ಕಾರ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ರೀತಿ ಪ್ರತಿವಾದಿಗಳಿಂದ ನಮಸ್ಕಾರಗೊಳ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಇವರು ವಾದಿರಾಜರು. ಭೂಮಿಯಲ್ಲಿ ಇವರ ಹೆಸರೇನಿದೆ ಅದು ಬಹಳ ಸಾರ್ಥಕ ಅಂತ. ಇದನ್ನ ನಿರ್ವಾತ ವೇಷ್ಟನಾಹ ಅಂತ. ವೇಷ್ಟಯತಿ ಅಂತಂದ್ರೆ ಸುತ್ತಾಕೊಡೋದು. ಭೂಮಿ ಮೇಲೆ ತಮ್ಮ ದೇಹವನ್ನ ಹಾಗೆ ಸಂಬಂಧವನ್ನ ಹೊಂದಿದ್ದಾರೆ. ಹೇಗೆ ಅಂದ್ರೆ ನಿರ್ವಾತ, ವಾತ ಅಂದ್ರೆ ಗಾಳಿ, ಗಾಳಿ ಇಲ್ದೇನೆ ಭೂಮಿ ಮೇಲೆ ದೇಹದ ಸಂಬಂಧ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈ ರೀತಿ ವಾದಿರಾಜತ್ವ ಇದೆ. ಅಂಥ ವಾದಿರಾಜರ ಬಗ್ಗೆನೇ ಇಲ್ಲಿ ಬಳಿಠಾ ಸೂಕ್ತದಲ್ಲಿ ಈ ಪೃಕ್ಷುಧೋ ವೀರುಧೋ ದಂಸು ರೋಹತಿ ಅಂತ ಹೇಳಿ ಎಲ್ಲ ಕೇಳುವಂತ ಖಡ್ಗದಂತೆ ಹರಿತವಾದ ಪ್ರಶ್ನೆಗಳನ್ನ ಜಿಗಿದು ಮಾಡಿ ಅದನ್ನ ಖಂಡಿಸಿದ್ದಾರೆ. ಹಾಗಾಗಿ ಇದು ಸರಿಯಾದ ಮಾತೆ ಅಂತ. ಇದು ಒಂದು ವಿಷಯ. ಮತ್ತೊಂದು, ಅದೇ ಮುಂದೆ ಶ್ಲೋಕದಲ್ಲಿ ಒಂದು ಭಾಗ ಬರುತ್ತೆ, ಸಮಾಪ್ಯ ತೀರ್ಥಾನಿ ಸರ್ವಶೋಪಿ ಅಂತ. ಅವರು ಎಲ್ಲ ಕಡೆ ತೀರ್ಥಕ್ಷೇತ್ರಗಳಿಗೆ ಸಂಚಾರ ಮಾಡಿದ್ರು ವಾದಿರಾಜರು. ನಮಗ್ ಗೊತ್ತು, ತೀರ್ಥ ಪ್ರಬಂಧವನ್ನ ರಚನೆ ಮಾಡಿದ್ದೆ ನಮಗೆ ಪ್ರಮಾಣ. ಎಲ್ಲ ಕಡೆ ಸಂಚಾರ ಮಾಡಿದ್ದಾರೆ ತೀರ್ಥಕ್ಷೇತ್ರಗಳಿಗೆ. ಮಾಡಿ ಏನ್ ಮಾಡ್ತಾ ಇದ್ರು, ಕುಮತೀನ್ ನಿರಸ್ಯನ್, ಎಲ್ಲಾ ಕಡೆ ಅವ್ರು ಹೋಗೋ ಉದ್ದೇಶ ಒಂದೇ. ಈಗೆಲ್ಲ ಸನ್ಯಾಸಿಗಳು ದಿಗ್ವಿಜಯ ಯಾತ್ರೆ ಅಂತೆಲ್ಲ ಶಬ್ದಗಳನ್ನ ಹೇಳ್ತೀವಿ. ಯಾಕೆ ಹೇಳ್ತೀವಿ? ಹೋಗೋ ಕಡೆ ಯಾವುದೇ ದಿಕ್ಕಾಗ್ಲಿ ಅಲ್ಲಿ ಅವ್ರಿಗೆ ವಿಜಯ. ಅಂದ್ರೆ ಪ್ರತಿವಾದಿಗಳು ಯಾರು ಮಾತಾಡ್ಲಿಕ್ಕೆ ಬಂದ್ರೆ, ವಾದಕ್ಕೆ ಬಂದ್ರೆ, ಆ ವಾದ ಕಥೆಯಲ್ಲಿ ಅವರನ್ನ ಸೋಲಿಸಿ ಖಂಡಿಸಿ ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡಿ ಮುಂದಕ್ಕೆ ಹೋಗೋದು. ಅದನ್ನು ಸಂಚಾರಕ್ಕೆ ಹೋಗೋ ಮುಖ್ಯ ಉದ್ದೇಶನೇ ಇದು. ಎಲ್ಲಾ ಕಡೆ ತತ್ವ ಪ್ರಚಾರ ಆಗ್ಬೇಕು, ಸಿದ್ಧಾಂತ ಮಧ್ವ ಸಿದ್ಧಾಂತ ಸ್ಥಾಪನೆ ಆಗ್ಬೇಕು. ಇದಕ್ಕೋಸ್ಕರ ವಾದಿರಾಜರು ಏನ್ ಮಾಡಿದ್ರು, ಎಲ್ಲಾ ತೀರ್ಥಾನಿ ಸಮಾಪ್ಯ, ಎಲ್ಲಾ ಕಡೆ ಹೋದ್ರು. ಸರ್ವಶೋಪಿ, ಎಲ್ಲಾ ಕಡೆಯಿಂದಲೂ ಬಂದ ಕುಮತೀನ್ ನಿರಸ್ಯನ್, ಬಂದಂತಹ ಪ್ರತಿವಾದಿಗಳನ್ನೆಲ್ಲ ಖಂಡನೆ ಮಾಡಿ, ಮತ್ತೆ ತೌಲವ ಮಂಡಲದಲ್ಲಿರೋ ಅಂದ್ರೆ ಉಡುಪಿ ಕ್ಷೇತ್ರದಲ್ಲಿರುವಂತಹ ಆ ಮಧ್ವಾಚಾರ್ಯರಿದ್ದಾರೆ ಅವರ ಬಳಿ ಬಂದು ತಾವು ಅಲ್ಲಿ ನೆಲೆಸಿದ್ರು ಅಂತ. ಅಂದ್ರೆ ಮಧ್ವಾಚಾರ್ಯರ ಕಾರ್ಯ ಏನಿತ್ತು, ಸರ್ವಮೂಲ ಗ್ರಂಥಗಳ ಮುಖಾಂತರ ತತ್ವ ಸಿದ್ಧಾಂತ ಪ್ರಚಾರ ಏನ್ ಮಾಡ್ಬೇಕಾಗಿದೆ ಅದನ್ನ ಇವರು ತುಂಬಾ ಚೆನ್ನಾಗಿ ಎಲ್ಲ ಪ್ರತಿವಾದಿಗಳನ್ನ ಖಂಡಿಸಿ ಅವ್ರು ಮಾಡಿದ್ದಾರೆ. ಇದು ನಿಜವಾಗ್ಲೂ ಇವ್ರಿಗೊಬ್ಬರಿಗೆ ಸಾಧ್ಯ. ಯಾಕೆ? ಮಧ್ವಾಚಾರ್ಯರಿಗೆ ಸಮಾನ ಆದ್ರಿಂದ ಅವರ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡ್ಬೇಕು ಅಂದ್ರೆ ಅದು ವಾದಿರಾಜರಿಗೆ ಖಂಡಿತ ಸಾಧ್ಯ ಅನ್ನೋ ಅಂಶವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಒಂದು ಭಾಗ. ಇದು ನಮಗೆ ವೃತ್ತರತ್ನ ಸಂಗ್ರಹ ಅನ್ನೋ ಗ್ರಂಥದಲ್ಲಿ ಬಂದಿರುವಂತಹ ಈ ಶ್ಲೋಕಗಳು. ಇದಾದ್ಮೇಲೆ ಪ್ರಯತ್ಪಿತು ಪಾರಮಾನ್ ನೀಯತೆ ಪರ್ಯಾ ಪೃಕ್ಷುಧೋ ವೀರುಧೋ ದಂಸುರೋಹತಿ. ಆಮೇಲೆ ಮುಂದಿನ ಭಾಗ, ಉಭಾ ಯದಸ್ಯ ಜನುಷಂ ಯದಿನ್ವತ ಆದಿತ್ಯವಿಷ್ಟೋ ಅಭವತ್ ಘೃತಾಶುಚಿ ಅಂತ ಬರುತ್ತಲ್ಲ, ಅಲ್ಲಿ ಉಭೌ ಯದಸ್ಯ ಜನುಷಂ ಅಂತ ಒಂದು ಶಬ್ದ ಬಂದಿದೆ. ಅದಕ್ಕೇನ್ ಅರ್ಥ ಅಂತ ಹೇಳ್ತಾರ. ಉಭೌ ಅಂದ್ರೆ ಸಂಸ್ಕೃತದಲ್ಲಿ ಎರಡು ಅಂತ ಅರ್ಥ, ಪ್ರಸಿದ್ಧ. ವಾದಿರಾಜರಿಗೆ ಇಬ್ಬರಿದ್ರಂತೆ, ಅವರಿಂದಾಗೆ ಇವರ ಜನ್ಮ ಆಯ್ತು ಅಂತ ಹೇಳ್ತಾರೆ. ಹೌದಾ? ಯಾರಿಬ್ರು? ಇಡೀ ಜಗತ್ತಿಗೆ ತಂದೆ ತಾಯಿ ಅಂದ್ರೆ ಯಾರು? ರಮಾನಾರಾಯಣ. ಆ ರಮಾನಾರಾಯಣರ ಅನುಗ್ರಹದಿಂದ ವಾದಿರಾಜರು ಭೂಮಿಗೆ ಬಂದ್ರು, ಭೂಮಿಯಲ್ಲಿ ಅವತರಿಸಿದ್ರು ಹೂವಿನ ಕೆರೆಯಲ್ಲಿ. ಹಾಗಾದ್ರೆ ಉಭೌ ಯತ್ ಅಸ್ಯ ಜನುಷಂ, ಅಸ್ಯ ಅಂದ್ರೆ ಈ ಲಾತವ್ಯರು ಏನಿದ್ದಾರೆ ಇವರಿಗೆ ಭೂಮಿಯಲ್ಲಿ ಅವತಾರ ಮಾಡ್ಲಿಕ್ಕೆ ಕಾರಣ, ಜನ್ಮ ಅಂದ್ರೆ ಹುಟ್ಟು, ಆ ಹುಟ್ಟು ಅಂದ್ರೆ ಅವತಾರ, ಅವತಾರಕ್ಕೆ ಕಾರಣ ಯಾರು ಅಂದ್ರೆ ಉಭೌ, ಇಬ್ರು ಅಂದ್ರೆ ರಮಾನಾರಾಯಣರು ಅಂತ ಅರ್ಥ. ಇದು ಹೇಗಾಯ್ತು ಅಂದ್ರೆ ವಾಯುದೇವರು ಬರ್ಲಿಕ್ಕೆ ಹೇಗೆ ರಮಾನಾರಾಯಣರು ಬೇಕಾಯ್ತು ಭೂಮಿಗೆ, ಯಾಕೆ ಭಗವಂತನ ಆಜ್ಞೆ ಲಕ್ಷ್ಮೀದೇವಿ ಆಜ್ಞೆ ಆಗಿತ್ತು, ಹಾಗಾಗಿಯೇ ಭೂಮಿಯಲ್ಲಿ ಅವತರಿಸಿದ್ರು ವಾಯುದೇವರು. ಅದೇ ತರ ಲಾತವ್ಯರು ವಾದಿರಾಜರಾಗಿ ಬಂದಿದ್ದು ಇದೇ ಕಾರಣದಿಂದ ರಮಾನಾರಾಯಣರ ಆಜ್ಞೆ ಆಗಿತ್ತು. ಅದರಿಂದ ಇವರ ಅವತಾರಕ್ಕೆ ಮುಖ್ಯ ಅವರೇ ಕಾರಣ. ಅಷ್ಟೇ ಅಲ್ಲ, ಮೂಲ ರೂಪದಲ್ಲಿ ಅವರೇ ಕಾರಣ ತಾನೆ. ರಮಾನಾರಾಯಣರಿಂದಲೇ ಈ ಮಹತ್ತತ್ವದ ಸೃಷ್ಟಿ, ಅಂದ್ರೆ ಬ್ರಹ್ಮದೇವರ ಶರೀರ ಅದು ಸೃಷ್ಟಿಯಾಗಿದೆ ಅಲ್ಲೇ. ಪ್ರಕೃತಿ ತತ್ವದಿಂದ ಮಹತ್ತತ್ವ ಬಂತು. ಹಾಗೆ ಮಹತ್ತತ್ವ ಬ್ರಹ್ಮದೇವರ ಶರೀರ ಇದ್ದ ಹಾಗೆ ಎಲ್ಲ ರುಜುದೇವತೆಗಳ ಶರೀರ ಏನಿತ್ತು ಅದು ಹುಟ್ಟಿತು ಅಂತಾನೆ ಅರ್ಥ. ಶರೀರ ಅವರಿಗೆ ಪ್ರಾಪ್ತಿ ಆಯ್ತು ಅಂತ ಅರ್ಥ. ಹೀಗೆ ರಮಾನಾರಾಯಣರು ಅಸ್ಯ ಜನುಷಂ, ಇವರ ಜನ್ಮಕ್ಕೆ ಕಾರಣ. ಕಾರಣ ಅಂತ ಹೇಗೆ ಗೊತ್ತಾಯ್ತು? ಯತ್ ಅಂತಿದೆಯಲ್ಲ, ಉಭೌ ಯತ್ ಅಸ್ಯ ಜನುಷಂ. ಯತ್ ಅಂದ್ರೆ ಯಾವ ಕಾರಣದಿಂದ ಈ ರಮಾನಾರಾಯಣರೇ ಈ ಅವತಾರಕ್ಕೆ ಮೂಲರಾಗಿದ್ದಾರೋ ಆ ಕಾರಣದಿಂದ ಇಂತಹ ವಾದಿರಾಜರನ್ನ ಇನ್ವತಃ ಪ್ರೇರಣೆ ಮಾಡ್ತಾ ಇದ್ದಾರಂತೆ ಪ್ರತಿ ಯುಗದಲ್ಲಿ. ಪ್ರೇರಣೆ ಅಂದ್ರೆ ಈಗ ತ್ರೇತಾಯುಗದಲ್ಲಿ ಹನುಮಂತನಾಗಿ ಬಂದ, ದ್ವಾಪರ ಯುಗದಲ್ಲಿ ಭೀಮನಾಗಿ ಬಂದ, ನಂತರ ಈ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಬಂದರು.
ಅದೇ ತರ ಇವರು ಮುಂದೆ ವಾಯು ಪದವಿಯನ್ನ ಪಡೆದಾಗ ಪ್ರತಿಯೊಂದು ಯುಗಗಳಲ್ಲಿ ಅವರ ಅವತಾರವನ್ನ ಮಾಡ್ತಾ ಬರ್ತಾರೆ. ಅದನ್ನ ಇಲ್ಲಿ ಇನ್ವತಃ ಅಂತ ಹೇಳ್ತಾರೆ. ಕೊನೆಗೆ ಒಮ್ಮೆ ಆ ಮಂತ್ರದ ಸಾರವನ್ನ ಮತ್ತೆ ಕೊನೆಯ ದಿವಸ ಹೇಳ್ತೀನಿ ಮತ್ತೆ ಪೂರ್ತಿಯಾಗಿ. ಈಗೀಗ ಆ ಭಾಗಕ್ಕೆ ಅರ್ಥ ಮಾತ್ರ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿಕ್ಕೆ ಅನುಕೂಲ ಅಂತ. ಇನ್ವತಃ ಅಂದ್ರೆ ಪ್ರೇರಣೆ ಮಾಡೋದು ಅಂತ ಅರ್ಥ. ಯಾವ ರೀತಿ ಪ್ರೇರಣೆ ಅಂದ್ರೆ ಪ್ರತಿಯೊಂದು ಯುಗಗಳಲ್ಲಿ ನೀನು ಬರಬೇಕು ಅಂತ ಆಜ್ಞೆ ಮಾಡೋದು. ಭೀಮನಾಗ್ ಬಂದಿದ್ದು ಭಗವಂತನ ಆಜ್ಞೆ ಎಂದರೆ, ಮಧ್ವಾಚಾರ್ಯರಾಗಿ ಬಂದಿದ್ದು ಭಗವಂತನ ಆಜ್ಞೆ ಎಂದರೆ, ಹನುಮಂತ ಬಂದಿದ್ದು ಭಗವಂತನ ಆಜ್ಞೆ ಎಂದರೆ, ನಾನು ಬರ್ತೀನಿ ನೀವೆಲ್ಲ ಅವತಾರವನ್ನ ಮಾಡಿ ಅಂದ್ರು. ದೇವತೆಗಳು ಬಂದ್ರು, ಹಾಗೆ ಇವರು ಬಂದ್ರು. ಇವ್ರಿಗೆ ಮುಖ್ಯವಾಗಿ ಏನ್ ವಿಶೇಷ ಅಂದ್ರೆ ಹನುಮ, ಭೀಮ, ಮಧ್ವ ಈ ಮೂರು ರೂಪ ಭಗವತ್ ಕಾರ್ಯ ಸಾಧಕ ಅಂತ. ದೇವರ ಪ್ರಮುಖ ಕಾರ್ಯ ಏನಿದೆ ಅದನ್ನ ಮಾಡ್ಲಿಕ್ಕೆ ಪ್ರಧಾನವಾದ ಅಂಗ ಅಂದ್ರೆ ಅದು ವಾಯುದೇವರು. ಅದೇ ತರ ವಾದಿರಾಜರು ತಾವು ಪ್ರತಿಯೊಂದು ಈ ಯುಗಗಳಲ್ಲಿ ತಾವು ಬಂದ್ರು ಅನ್ನೋ ವಿಷಯವನ್ನ ಇಲ್ಲಿ ತಿಳಿಸ್ತಾರೆ. ಇದಾದ್ಮೇಲೆ ಇನ್ನೊಂದು ಭಾಗ ಆದಿತ್ಯವಿಷ್ಠ ಅಭವತ್ ಅಂತ ಒಂದು ಮಾತಿದೆ. ಆದಿತ್ಯವಿಷ್ಠ ಅಂತ ಒಂದಿದೆ. ಆದಿತ್ಯವಿಷ್ಠ ಅಂದ್ರೆ ಅನ್ನೋದಕ್ಕೆ ಮಾತಿಗೆ ಏನರ್ಥ ಅಂದ್ರೆ, ಒಂದು ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ಅಂತ. ಅಂದ್ರೆ ಇಡೀ ಜಗತ್ತಿಗೆ ಯಾರು ಪೋಷಣೆ, ಯಾರು ತಂದೆ ಅಂದ್ರೆ ಪಿತಾಮಹ. ಅಂದ್ರೆ ಎಲ್ಲರಿಗೂ ಪಿತಾಮಹ ಅಂದ್ರೆ ಯಾರು? ಪರಬ್ರಹ್ಮ ಅಂತ ಅರ್ಥ, ಅಂದ್ರೆ ವಿಷ್ಣು. ಇನ್ನು ಮಾತಾ ಅಂತಂದ್ರೆ ಯಾರು? ಮಾತಾ ಅಂದ್ರೆ ಲಕ್ಷ್ಮಿ. ಹಾಗಾದ್ರೆ ಈ ಮಾತಾ ಅಂದ್ರೆ ಲಕ್ಷ್ಮಿ, ತಂದೆ ಅಂದ್ರೆ ಪರಬ್ರಹ್ಮ ವಿಷ್ಣು ಅಂತ ಗೊತ್ತಾಯ್ತು. ಆದ್ರೆ ಪರಮಾತ್ಮನ ಎಲ್ಲಾ ಸ್ಥಾನದಲ್ಲೂ ಇರ್ತಾರಂತೆ. ಯಾಕೆ? ಜಗತ್ತಿನ ಸೃಷ್ಟಿ, ಜಗತ್ತಿನ ಸ್ಥಿತಿ, ಜಗತ್ತಿನ ಲಯ ಎಲ್ಲ ಅವನ ಕೈಲೇ ಇದೆ. ಅದನ್ನ ನಾವು ಜಗಜ್ಜನ್ಮಾದಿ ಕಾರಣ ಅಂತ ದೇವರಿಗೆ ಹೇಳ್ತೀವಿ. ಇಲ್ಲೇನಾಯ್ತು ಅಂದ್ರೆ, ವಾದಿರಾಜರು ತಾವು ಬರ್ಲಿಕ್ಕೆ, ಭೂಮಿಗೆ ಅವತಾರ ಮಾಡ್ಲಿಕ್ಕೆ ಅವನೇ ಕಾರಣ. ನಂತರ ವಾದಿರಾಜರು ಏನೇನು ಕಾರ್ಯಗಳನ್ನು ಮಾಡಿದ್ರು, ಸ್ಥಿತಿ ಅದಕ್ಕೂ ಅವರೇ ಕಾರಣ, ಭಗವಂತನೇ. ಅಷ್ಟೇ ಅಲ್ಲ, ಇನ್ನು ಸಂಹಾರ ಕಾರ್ಯ ಅಂದ್ರೆ ಪ್ರತಿವಾದಿಗಳು ಏನ್ ಬಂದ್ರು ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಅವರನ್ನ ಸಂಹಾರ ಮಾಡಿದ್ದು ಅಂತ. ಪ್ರತಿವಾದಿಗಳ ಸಂಹಾರ ಅಂದ್ರೆ ಅವರ ದೇಹ ಹೋಗೋ ಹಾಗೆ ಮಾಡಿದ್ದಲ್ಲ, ಅವರ ಬುದ್ಧಿ, ಅಜ್ಞಾನ ಏನಿತ್ತಲ್ಲ ಬುದ್ಧಿ, ಅಜ್ಞಾನವಾದಂತಹ ಬುದ್ಧಿಯನ್ನ ನಾಶಪಡಿಸಿದ್ದು ಅಂತ ಅರ್ಥ. ಇದೆಲ್ಲ ಹೇಗಾಯ್ತು ಅಂದ್ರೆ ಆದಿತ್ಯವಿಷ್ಠ ಅಂತ ಹೇಳ್ತಾರೆ. ಆ ಅಂದ್ರೆ ಪಿತಾಮಹ ಅಂದ್ರೆ ದೇವರು ಅಂತ ಅರ್ಥ ಅಂತೆ. ಈ ಅಂತಂದ್ರೆ ಲಕ್ಷ್ಮೀ ದೇವಿ. ಇವರಿಬ್ಬರ ಅನುಗ್ರಹದಿಂದ ವಾದಿರಾಜರು ಈ ಕಾರ್ಯವನ್ನ ಮಾಡಿದ್ದಾರೆ. ಅದನ್ನ ಒಂದು ಪ್ರಮಾಣವನ್ನಾಗಿ ಇಲ್ಲಿ ಕೊಟ್ಟು ಹೇಳ್ತಾರೆ. ಏನಂದ್ರೆ ಬೃಹದ್ ಭಾಷ್ಯ ಅಂದ್ರೆ ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ಒಂದು ಮಾತಿದೆ ಅಂತೆ. ಭಗವಂತ ಪ್ರಳಯ ಕಾಲದಲ್ಲಿ ತಾನೊಬ್ಬ ಇದ್ದ, ಸೃಷ್ಟಿ ಮಾಡ್ಬೇಕಾಗಿ ಬಂತು. ಲಕ್ಷ್ಮೀ ದೇವಿಗೆ ಪ್ರೇರಣೆ ಮಾಡ್ದ. ಅಲ್ಲಿವರೆಗೂ ಜಗತ್ತೆಲ್ಲ ತನ್ನ ಒಳಗಡೆನೆ ಇತ್ತು. ಆಮೇಲೆ ಜಗತ್ತು ಹೊರಗ್ ಬಂತು. ನಂತರ ಜಗತ್ತನ್ನು ಸೃಷ್ಟಿ ಮಾಡಿದ, ಎಲ್ಲರಿಗೂ ದೇಹಗಳನ್ನ ಕೊಡಿಸಿದ. ನಂತರ ಅವನೇ ಆಕೇಶಾತ್ ಆನಖಾಗ್ರೇಪ್ಯ ಅಂದ್ರೆ ಒಂದು ಕೂದಲಿನ ತುದಿ ಭಾಗದಿಂದ ಹಿಡಿದು ಒಂದು ಉಗುರಿನ ತುದಿ ಭಾಗದವರೆಗೆ ಎಲ್ಲಾ ಕಡೆ ದೇವರು ಸೇರ್ಕೊಂಡಂತೆ ಇಡೀ ಜಗತ್ನಲ್ಲಿ. ಅಂದ್ರೆ ಯಾವುದೇ ಒಂದು ವಸ್ತು ಆಗ್ಲಿ ಈ ಲಕ್ಷ್ಮೀ ನಾರಾಯಣರ ಅನುಗ್ರಹ ಇಲ್ಲದೇನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರತಿಯೊಬ್ಬ ಗುರುಗಳು, ಅದರಲ್ಲಿ ವಾಯುದೇವರಾಗ್ಲಿ ಅಥವಾ ಲಾತವ್ಯರಾಗ್ಲಿ, ಇಬ್ಬರು ಆ ಲಕ್ಷ್ಮೀ ನಾರಾಯಣರ ಅನುಗ್ರಹದಿಂದಲೇ ಅವರು ಅವತಾರ ಮಾಡಿದ್ದು. ಅವರ ಸ್ಥಿತಿನೂ ಹಾಗೆ. ಹೀಗೆ ಪ್ರತಿಯೊಂದು ಕೆಲಸ ಏನಿತ್ತು ಅದು ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಆಯ್ತು ಅಂತ ಈ ಬಳಿತ್ಥಾ ಸೂಕ್ತದಲ್ಲಿ ತಿಳಿಸಿದ್ದಾರೆ ಅಂತ ವರ್ಣಯನ ಮಾಡಿ ಮುಂದಕ್ಕೆ ಇನ್ನೊಂದು ಭಾಗಕ್ಕೆ ಬರ್ತಾರೆ. ಇದು ಬಳಿತ್ಥಾ ತದ್ವಪುಷೇ ಧಾಯಿ ಅಂತಿದೆಯಲ್ಲ, ಆ ಮಂತ್ರ ಭಾಗಕ್ಕೆ ಬರ್ತಾರೆ. ಇತ್ಥ ಅಂತಿದೆ, ಬಳಿತ್ಥ ಬಟ್ ಇತ್ಥ, ಅದು ಬಳ್ಳಿ ಇತ್ಥ ಅಂತಿದೆ. ಲಕಾರ ಡಕಾರ ಎರಡು ಒಂದೇ, ಟಕಾರಕ್ಕೆ ಹೋಗ್ತಾರೆ. ಬಟ್ ಇತ್ಥ ತತ್ ವಪುಷೇ ಅಧಾಯಿ ದರ್ಶತಂ ಅಂತ ಇದೆ. ಈ ಭಾಗಕ್ಕೆ ಅರ್ಥ ಹೇಳ್ತಾರೆ. ಏನರ್ಥ ಅಂದ್ರೆ ಮೂಲ ರೂಪ ಹೇಗಿದೆಯೋ ಹಾಗೆ ಅವತಾರ ರೂಪನೂ ಇರುತ್ತೆ ಅಂತ ಒಂದು ಮಾತಿದೆ. ಅಂದ್ರೆ ಈಗ ಹೇಗೆ ಭಗವಂತ ಮೂಲ ರೂಪದಲ್ಲಿ ಇಷ್ಟ ಆನಂದ, ಇಂಥ ಶಕ್ತಿ, ಇಂಥ ಜ್ಞಾನ ಅವನಿಗೆ ಹೇಗಿದೆಯೋ ಹಾಗೆ ಕೃಷ್ಣ ರಾಮನಾಗಿ ಬಂದಾಗ್ಲೂ ಮೂಲ ರೂಪದಲ್ಲಿ ಯಾವ ಶಕ್ತಿ ಆನಂದಗಳಿದೆಯೋ ಅಷ್ಟೇ ಶಕ್ತಿ ಆನಂದ ಈ ಅವತಾರ ರೂಪದಲ್ಲಿ ರಾಮಕೃಷ್ಣನಾಗಿ ಬಂದಾಗ್ಲೂ ಇರುತ್ತೆ. ಈ ವಿಷಯ ಮಧ್ವಾಚಾರ್ಯರ ವಿಷಯದಲ್ಲೂ ಸಮಾನ ಅಂತ ಹೇಳ್ತಾರೆ. ಅಂದ್ರೆ ಮೂಲ ರೂಪದಲ್ಲಿ ವಾಯುದೇವರಿಗೆ ಎಷ್ಟು ಶಕ್ತಿ ಆನಂದ ಜ್ಞಾನ ಇದೆಯೋ ಅಷ್ಟೇ ಶಕ್ತಿ ಆನಂದ ಜ್ಞಾನ ಈ ಸಂಸಾರಕ್ಕೆ ಬಂದಾಗ್ಲೂ ಮಧ್ವಾಚಾರ್ಯರಿಗೆ ಇರುತ್ತೆ. ಇದನ್ನು ಒಪ್ಪಿದ್ದಾರೆ. ಅದನ್ನ ಬಳಿತ್ಥಾ ಸೂಕ್ತದ ಮೊದಲನೇ ಸಾಲು ಹೇಳುತ್ತೆ. ಬಳಿತ್ಥಾ ತದ್ವಪುಷೇ ಧಾಯಿ ದರ್ಶತಂ. ಇತ್ಥ ಅಂದ್ರೆ ಯಾವ ರೀತಿ
ಮೂಲ ರೂಪ ಇದೆಯೋ ಹಾಗೆ ಅಂತ ಅರ್ಥ. ಇತ್ತ ಅನ್ನೋದಕ್ಕೆ ಅದು ಸಂಸ್ಕೃತದಲ್ಲಿ ಇತ್ತಂ ಅಂತ ಹೇಳ್ತಾರೆ ಪೂರ್ತಿ. ವೇದದಲ್ಲಿ ಇತ್ತಂ ಅಂತ ಬರಲ್ಲ, ಇತ್ತ ಅಂತ ಸ್ವಲ್ಪ ಬದಲಾಗತ್ತೆ ಶಬ್ದಗಳು. ಇತ್ತಂ ಅಂದ್ರೆ ಈ ಪ್ರಕಾರವಾಗಿ ಅಂತ. ಯಾವ ಪ್ರಕಾರವಾಗಿ? ಮೂಲ ರೂಪ ಹೇಗಿದೆಯೋ ಆ ಪ್ರಕಾರವಾಗಿ ವಪುಷೆ ಅಂದ್ರೆ ದೇಹವನ್ನ ಧರಿಸಿದ್ದಾರೆ. ಯಾವ ದೇಹವನ್ನ ಅಂದ್ರೆ ಈ ಭೂಲೋಕಕ್ಕೆ ಬಂದಾಗ ಪ್ರತಿಯೊಂದು ಅವತಾರ, ಹನುಮ, ಭೀಮ, ಮಧ್ವ, ಈ ಅವತಾರಗಳೆಲ್ಲ ಇತ್ತಂ ಮೂಲ ರೂಪ ಹೇಗಿದೆಯೋ ಹಾಗೇ ಇದೆ. ಹಾಗಾದ್ರೆ ಮೂಲ ರೂಪ ಹೇಗಿದೆ ಅಂದಾಗ ಇಲ್ಲಿ ವಾದಿರಾಜ ಗುಣರತ್ನಮಾಲಾ ಅಂತ ಒಂದು ಗ್ರಂಥವನ್ನ ಕೋಟ್ ಮಾಡಿದ್ದಾರೆ. ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇದಕ್ಕೆ ಅರ್ಥ ಹೇಳ್ತಾರೆ. ಯಾವಾಗ ವಾಗೀಶ ತೀರ್ಥರು ತಾವು ವಾದಿರಾಜರನ್ನ ನೋಡಿದ್ರು, ಅಂದ್ರೆ ಭೂವರಾಹನನ್ನ ನೋಡಿದ್ರು ಮುಂಚೆ, ಆ ಮಗುವನ್ನ ನೋಡಿದ ಕೂಡಲೇ ಅವ್ರಿಗೆ ಗೊತ್ತಾಯ್ತಂತೆ ದಿವ್ಯ ದೃಷ್ಟಿಯಿಂದ ಈ ಮಗುವಿನ ಬಗ್ಗೆ. ಹೇಗ್ ಗೊತ್ತಾಯ್ತು ಅಂದ್ರೆ, ಭೂವರಾಹನೇ ಅನುಗ್ರಹಿಸಿದಾನೆ ಪರಮಾತ್ಮ ಈ ಭೂವರಾಹನನ್ನ. ಮುಂದೆ ಇವನು ಅಂದ್ರೆ ಈ ಭೂವರಾಹ ಏನಿದ್ದಾನೆ, ಈ ಶಿಶು ಮುಂದೆ ಸನ್ಯಾಸಿಯಾಗಿ ಬೆಳಗ್ತಾರೆ ಅಂತ ಮುಂಚೆನೆ ಗೊತ್ತಾಯ್ತಂತೆ ತಮ್ಮ ದಿವ್ಯ ದೃಷ್ಟಿಯಿಂದ. ಅದನ್ನು ವರ್ಣಿಸ್ತಾ ಒಂದು ಶ್ಲೋಕ, ತಂ ಬಾಲಂ ಚಾರು ಸರ್ವಾಂಗಂ ದ್ವಾತ್ರಿಂಶಲ್ ಲಕ್ಷಣಾನ್ವಿತಂ ಪ್ರದತ್ತಂ ಭೂವರಾಹೇಣ ಪ್ರೇಕ್ಷಾಂಚಕ್ರೇ ಯತೀಶ್ವರ. ಯತಿಶ್ರೇಷ್ಠರಾದ ಗುರುಗಳು ನೋಡ್ತಾ ಇದ್ದಾರೆ ಈ ಶಿಶುವನ್ನ. ಅಲ್ಲಿ ತಾಯಿ ಅಂದ್ರೆ ಭೂವರಾಹನ ತಾಯಿ ಎತ್ಕೊಂಡ್ಬಂದಿದ್ದಾರೆ. ಅಲ್ಲಿ ದರ್ಶನ ಆಯ್ತು. ನೋಡಿದ ಕೂಡಲೇ ಹೇಗ್ ಕಾಣ್ತಾ ಇದ್ದಾರೆ ಆ ಚಿಕ್ಕ ಬಾಲಕ, ಅಂದ್ರೆ ಇವ್ರ ವಾದಿರಾಜರ ಬಗ್ಗೆನೆ, ಭೂವರಾಹರ ಮುಂಚಿನ ಹೆಸರಿದೆ ಅದ್ರ ಬಗ್ಗೆ. ಆ ಭೂವರಾಹ ಶಿಶು ಚಾರು ಸರ್ವಾಂಗಂ, ಅವನ ಅಂಗ ಸೌಷ್ಠವ ತುಂಬಾ ಚೆನ್ನಾಗಿತ್ತಂತೆ. ಮಗು ಅಂತ ಕೂಡಲೇ ಮಕ್ಕಳಲ್ಲೇ ಈ 32 ಲಕ್ಷಣ ಹೇಗ್ ಕಾಣ್ಲಿಕ್ಕೆ ಸಾಧ್ಯ ಅಂದ್ರೆ, ದೇವತೆಗಳು ಹಾಗೆ ಅಂತೆ. ಅವ್ರ ಅವತಾರ ಎತ್ತದಾಗ್ಲು ಚಿಕ್ಕ ಮಗು ರೂಪಕ್ಕೆ ಬಂದ್ರು 32 ಲಕ್ಷಣ ಹಾಗೆ ಕಾಣುತ್ತಂತೆ. ಹೇಗ್ ವಾಯುದೇವರು ಚಿಕ್ಕ ರೂಪದಲ್ಲಿದ್ರು ಆ 32 ಲಕ್ಷಣ ಕಾಣೋರ್ಗ್ ಕಾಣುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ವಾದಿರಾಜರಲ್ಲೂ ದ್ವಾತ್ರಿಂಶಲ್ ಲಕ್ಷಣಾನ್ವಿತ 32 ಲಕ್ಷಣ ಕಾಣ್ತಾ ಇತ್ತು. ಇದು ಸಾಕಾಯ್ತಲ್ಲ, 32 ಲಕ್ಷಣ ಕಾಣ್ತಾ ಇದೆ ಅಂದ್ರೆ ಹಾಗಾದ್ರೆ ಆ ವಾಯುದೇವರಿಗೆ ಸಮಾನರಾಗಿ ಇವರಿದ್ದಾರೆ ಅನ್ನೋದು ಸ್ಪಷ್ಟ ಆಯ್ತು. ಇದನ್ನ ಯತೀಶ್ವರರಾದ ಅವರು ಆ ಮಗುವನ್ನ ಆ ಕಾಲದಲ್ಲಿ ನೋಡಿದಾಗ್ಲೇ ಗೊತ್ತಾಯ್ತು ಅಂತ ಇದೊಂದು ವಿಷಯ. ಇದಾದ್ಮೇಲೆ ಗುರವೋ ದೀಕ್ಷೆ ಬಾಲಕಂ, ಆ ಮಗು ನೋಡ್ತಾ ಆ ಗುರುಗಳಿಗೆ ಸ್ಮರಣೆಗೆ ಬಂತಂತೆ. ಆ ಮಗುವನ್ನ ಮುಟ್ಟಿದ್ರಂತೆ, ಮುಟ್ಟಿ ಅನ್ಕೊಂಡ್ರಂತೆ ಏನಂದ್ರೆ, ಇದು ಸಾಮಾನ್ಯವಾದ ಮಗು ಅಲ್ಲ, ಇದು ಎಂಥ ಮಗು ಅಂದ್ರೆ ಭಾವಿ ವಾಯೋ ನಮಸ್ತುಭ್ಯಂ ಋಜುವರ್ಯ ಪ್ರಸೀದನಃ. ನೀನು ಋಜುವರ್ಯ, ಋಜುದೇವತೆಗಳಲ್ಲಿ ಅಗ್ರಗಣ್ಯ, ಅಂದ್ರೆ ವಾಯುವಿನ ನಂತರದ ಸ್ಥಾನ ಲಾತವ್ಯ. ಭಾವಿ ವಾಯೋ, ಮುಂದೆ ವಾಯು ಪದವಿಗೆ ಬರುವಂಥವ್ರು, ನಿನಗೆ ನಮಸ್ಕಾರ ಅಂತ ಹೇಳಿ ನಃ ಪ್ರಸೀದ, ನಮಗೆ ಪ್ರಸನ್ನನಾಗು ಅಂತ ಹೇಳಿ ಆಗಲೇ ನೆನಪಿಸ್ಕೊಡ್ತಾ ಆ ಮಗುವನ್ನ ಮುಟ್ಟಿದ್ರು ಅಂತ. ಇದೆಲ್ಲ ವಾದಿರಾಜ ಗುರುವರ ಚರಿತಾಮೃತ ಅಂತಿದೆ ಆ ಗ್ರಂಥದಲ್ಲಿ. ಹಾಗೆ ವಾದಿರಾಜ ಗುಣರತ್ನಮಾಲಾ ಅಂತ ಗ್ರಂಥ ಇದೆ. ಆ ಗ್ರಂಥಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಉಲ್ಲೇಖ ಮಾಡಿದ್ವಿ. ಯಾಕೆ ಇದನ್ನೆಲ್ಲ ಮಾಡಿದ್ದು ಅಂದ್ರೆ, ಈಗ ಒಂದು ವಿಷಯ ಬಂತು ಬಳಿಥಾ ಸೂಕ್ತದ ಮೊದಲನೇ ಭಾಗದಲ್ಲಿ. ಏನಂತ, ಮೂಲ ರೂಪ ಹೇಗಿದೆಯೋ ಹಾಗೆ ಅವತಾರ ರೂಪ ಇರುತ್ತೆ ಅಂತ. ಮೂಲ ರೂಪದಲ್ಲಿ ಅದು ವಾಯುದೇವರ ವಾಯು ಮೂಲ ರೂಪ ತಗೊಂಡ್ರೆ ಅಲ್ಲಿ 32 ಲಕ್ಷಣ ಇದೆ. ಸಂಪೂರ್ಣ ಲಕ್ಷಣ ಚಣಂ ಅಂತ ಹೇಳಿ ನವರಾಜಮಾನ್ ಅಂತ ಮಧ್ಯ ವಿಜಯದಲ್ಲಿ ಅವರು ಗರ್ಭದಲ್ಲಿ ಅಲ್ಲಿ ತನಕ ಒಬ್ಬ ಜೀವ ಇದ್ದ, ಅವನು ಹೊರಗಡೆ ಹೋದ, ನಂತರ ವಾಯುದೇವರ ಪ್ರವೇಶ ಆಯ್ತು ಅಂತ ಬರುತ್ತೆ. ಬಂದಾಗ ಅವ್ರು ಹೇಗ್ ಕಂಡ್ರು, ಅವ್ರು ಕಂಡಿದ್ದು 32 ಲಕ್ಷಣದಿಂದ ಇದ್ರು, ಯಾರು ವಾಯುದೇವರು. ಅದೇ ತರ ಲಾತವ್ಯ ರೂಪದಲ್ಲಿ 32 ಲಕ್ಷಣ ಇತ್ತು. ಮಗುವಾಗಿ ಈಗ ಅವತಾರದಲ್ಲಿ ಕಂಡಾಗ ಅದನ್ನ ಮುಟ್ಬೇಕಾದ್ರೆ, ಆ ಶಿಶುವನ್ನ ಮುಟ್ಬೇಕಾದ್ರೆ ಅವ್ರಿಗೂ ಗೊತ್ತಾಯ್ತದನ್ನ ನೋಡಿ 32 ಲಕ್ಷಣ ಇದಕ್ಕಿದೆ ಅಂತ. ಅಂದ್ರೆ ಮೂಲ ರೂಪದಲ್ಲಿ ಯಾವ ಲಕ್ಷಣ ಇದೆಯೋ ಅವತಾರ ರೂಪದಲ್ಲೂ ಹಾಗೇ ಲಕ್ಷಣ ಕಾಣುತ್ತೆ. ಈ ತರ ಎಲ್ಲ ವರ್ಣನೆ ನೋಡಿದಾಗ ಬಳಿಥಾ ಸೂಕ್ತದ ಅರ್ಥವಾಗಿ ಸರಿಯಾಗಿ ಹೊಂದುತ್ತಾರೆ ಅನ್ನೋದು ಸ್ಪಷ್ಟ. ಹೀಗೆ ಒಂದು 3-4 ಸಾಲು ಈ ಬಳಿಥಾ ಸೂಕ್ತದ ಅರ್ಥವ ನೋಡಿದ್ವಿ. ಇನ್ನು ಕೆಲವು ಒಳ್ಳೊಳ್ಳೆ ವಿಷಯಗಳಿದೆ. ಅನೇಕ ಪ್ರಮಾಣಗಳನ್ನ ಕೊಟ್ಟು ಹೇಳ್ತಾರೆ ಹೇಗೆ 3 ರೂಪ ತಗೊಂಡ್ಬರ್ತೀರಿ ಇಲ್ಲಿ ಅಂದ್ರೆ. ವಾದಿರಾಜರದ ಹನುಮ ಭೀಮ ಮಧ್ವ ರೂಪ ತಗೊಳ್ಲಿಕ್ಕೆ ಹೋಗ್ತಾರೋ ಮುಂದೆ, ಯಾಕಂದ್ರೆ ಇವರು ವಾಯು ಪದವಿಗೆ ಬಂದಾಗ ಇವರು ಆ ರೂಪಗಳನ್ನ ಧರಿಸ್ಕೊಂಡು ಬಂದೇ ಬರ್ತಾರೆ. ಆ 3 ರೂಪನ ಅಥವಾ ಇನ್ಯಾವ್ದಾರು 3 ರೂಪ ಇದೆಯಾ ವಾದಿರಾಜರದು ಈ ಬಳಿಥಾ ಸೂಕ್ತದಲ್ಲಿ ಹೇಳೋದು ಅಂತ ಒಂದು ವಿಷಯ ಇದೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತಿ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರಗಳು.
ನಮಸ್ಕಾರ ಗುರುಗಳೇ.